ಬೆಳಗ್ಗೆ 3 ಗಂಟೆಗೆ ಊರು ಬಿಟ್ರು 5 ಗಂಟೆ ಆದರೂ ನಾವಿನ್ನೂ ಕೊಪ್ಪಳದಿಂದ ತಳಕಲ್ಲೇ ದಾಟಿರಲಿಲ್ಲ. ಯಾಕಪ್ಪ ಅಂದರೆ ನಮ್ಮ ಗ್ರೂಪಲ್ಲಿರೋ ಒಂದು ಗಾಡಿ ಕೈ ಕೊಟ್ಬಿಟ್ಟಿತ್ತು. ಅದನ್ನು ರೆಡಿ ಮಾಡೋಕೆ ಎಲ್ಲರೂ ಸ್ಟಾಪ್ ಮಾಡ್ಕೊಂಡು ರೆಡಿ ಮಾಡೋಕೆ ಟ್ರೈ ಮಾಡ್ತಾ ಇದ್ವಿ, ಆದರೆ ರೆಡಿ ಆಗಲಿಲ್ಲ. ಆದರೂ ನಾವು ಕಪ್ಪತ್ತ ಗುಡ್ಡ ನೋಡಿದ್ವಿ. ಹೇಗೆ ನೋಡಿದ್ವಿ ಅನ್ನೋದು ನಿಮಗೂ ಗೊತ್ತಾಗಬೇಕಂದ್ರೆ ವಿಡಿಯೋ ಎಂಡ್ ತನಕ ನೋಡಿ. ನಮಸ್ಕಾರ ಎಲ್ಲ ಕೊಪ್ಪಳ ಮಂದಿಗೆ. ಮಾನ್ಸೂನ್ ಟೈಮಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಕಪ್ಪತ್ತ ಗುಡ್ಡ ನೋಡ್ಬೇಕಂತ ನಮ್ಮೂರಲ್ಲಿರೋ 3 ಜನ ಫ್ರೆಂಡ್ಸ್ ರೆಡಿ ಆದ್ವಿ. ಆದರೆ 3 ಜನನು ಒನ್ ಟೈಮು ಕಪ್ಪತ್ತ ಗುಡ್ಡಕ್ಕೆ ಹೋಗಿರಲಿಲ್ಲ. ದಾರಿ ಗೊತ್ತಿಲ್ಲದಿರೋ ಕಾರಣ ಕೊಪ್ಪಳದಲ್ಲಿರೋ ನಮ್ಮ ಫ್ರೆಂಡ್ಸ್ಗೆಲ್ಲ ಹೋಗೋಕೆ ರೆಡಿ ಮಾಡಿದ್ವಿ. ಮುಂಚೆ ಹೋಗಿ ಬಂದಿರೋರೆಲ್ಲ ಹೇಳೋ ಪ್ರಕಾರ ಬೆಳಗ್ಗೆ ಬೇಗ ಹೋದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಬೆಳಗ್ಗೆ 2 ಗಂಟೆಗೆಲ್ಲ ಎದ್ದು ಎಲ್ರಿಗೂ ಕಾಲ್ ಮಾಡಿ ಮತ್ತೆ ನಾವು ರೆಡಿಯಾಗಿ 3 ಗಂಟೆಯಿಂದ ಊರಿಗೆ ಬಿಟ್ವಿ. ಕೊಪ್ಪಳದಲ್ಲಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಗಿಂತ ಮುಂಚೆ ಒಂದು ಕಾಯ್ತಾ ಇದ್ರು. ಹಂಗೆ ಅವ್ರ ಜೊತೆ ನಾವು ಜಾಯ್ನ್ ಆಗಿ ನಮ್ಮ ನಡೆ ಕಪ್ಪತ್ತ ಗುಡ್ಡದ ಕಡೆ ಅಂತ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಕೊಪ್ಪಳದಿಂದ ಶುರುವಾದ ನಮ್ಮ ಪಯಣ ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯ ಹೊಂದುವ ಪರಿಸ್ಥಿತಿಗೆ ಬಂದು ತಲುಪಿತು. ಯಾಕಂದರೆ ನಮ್ಮ ಗ್ರೂಪ್ನಲ್ಲಿರೋ ಒಂದು ಗಾಡಿ ಫುಲ್ ರಿಪೇರಿ ಬಂದು ನಿಂತ್ಬಿಡ್ತು. ಆ ಬೈಕ್ ರೆಡಿ ಮಾಡೋಕೆ ನಮ್ಮ ಗ್ರೂಪಲ್ಲಿರೋ ಎಲ್ಲ ಟೆಕ್ನಿಷಿಯನ್ ಮುಂದೆ ಬಂದ್ರು, ಆದರೆ ಯಾರ ಕೈಲೂ ಆ ಬೈಕ್ ರೆಡಿ ಆಗಲಿಲ್ಲ. 3 ಗಂಟೆಗೆ ಊರು ಬಿಟ್ಟಿರೋ ನಾವು 5 ಗಂಟೆ ಆದರೂ ಇನ್ನೂ ತಳಕಲ್ಲೇ ದಾಟಿರಲಿಲ್ಲ. ಹಿಂಗೆ ಆದರೆ ಕಪ್ಪತ್ತ ಗುಡ್ಡ ನೋಡೋಕ್ಕಾಗಲ್ಲ ಅಂತ ನಾವು ಏನೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಒಂದು ಹಗ್ಗ ಹುಡುಕಿ ಅದರ ಸಹಾಯದಿಂದ ಮುಂದೆ ಬರೋ ಊರಿನವರೆಗೂ ನಮ್ಮ ಗಾಡಿನ ಇನ್ನೊಂದು ಗಾಡಿಗೆ ಕಟ್ಟಿ ತಗೊಂಡು ಹೋದ್ವಿ. ಮುಂದೆ ಊರಲ್ಲಿ ಗಾಡಿ ರೆಡಿ ಮಾಡಿಸ್ಕೊಂಡು ನಾವು ಕಪ್ಪತ್ತ ಗುಡ್ಡದ ಕಡೆ ನಡೆದ್ವಿ. ನಾವು ಹೋಗೋಷ್ಟರಲ್ಲಿ ಲೇಟ್ ಆಗಿ ಹೋಗಿತ್ತು. ಆದರೆ ಅವತ್ತು ನಮ್ಮ ಪುಣ್ಯಕ್ಕೆ ಮೋಡ ಕವಿದ ವಾತಾವರಣ ಇರುವುದರಿಂದ 10 ಗಂಟೆವರೆಗೂ ಹಾಗೇ ಇತ್ತು. ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮುಂದೆ ಎಲ್ಲ ಮೋಡ, ಗುಡ್ಡದ ಮೇಲೆ ಹಚ್ಚ ಹಸಿರ ಪರಿಸರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಂಗೆ ಅದನ್ನೆಲ್ಲ ನೋಡ್ಕೊಂತ ದಾರಿ ತಪ್ಪಿಟ್ಟಿದ್ವಿ. ಹಂಗೆ ನಾವು ಹೋಗೋ ದಾರಿಯಲ್ಲಿ ಬಂದಿರೋ ಜನರ ಸಹಾಯದಿಂದ ನಾವು ಆ ಗುಡ್ಡ ಹತ್ತೋ ದಾರಿ ಕೇಳ್ಕೊಂತ ಹತ್ತಿದ್ವಿ. ನಾವು ಹೋಗೋ ಸ್ವಲ್ಪ ಸಮಯದ ಮುಂಚೆ ಮಳೆ ಆಗಿರೋದ್ರಿಂದ ರೋಡ್ ಪೂರ್ತಿ ನೀರು ನಿಂತ್ಕೊಂಡು ಕೆಂಪು ನದಿನೇ ಹರಿತಾ ಇತ್ತು. ಆ ನದಿನೆಲ್ಲ ದಾಟ್ಕೊಂಡು ಗುಡ್ಡ ಹತ್ತಿ ಹೋಗಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದ್ ಕಡೆ ಸೇರಿ ತಗೊಂಡೋಗಿರೋ ಸ್ಪೀಕರ್ ಆನ್ ಮಾಡಿ ಒಂದೆರಡು ಸ್ಟೆಪ್ ಹಾಕಿ ಒಂದಿಷ್ಟು ಫೋಟೋ ವಿಡಿಯೋ ತಕ್ಕೊಂಡು ಅಲ್ಲಿರೋ ವಾತಾವರಣನೆಲ್ಲ ನೋಡಿ ಅಲ್ಲಿಂದ ನಮ್ಮ ಪಯಣ ಊರ ಕಡೆಗೆ ಶುರುವಾಯಿತು.